ಕಡೆ ಸೇರಿಸಿದಾಗ ನಾವು ಎಷ್ಟೋ ಸಾವಿರ ನ್ಯೂಸ್ ಪೇಪರ್ಸ್ ಪ್ರತಿದಿನ ಪ್ರಿಂಟ್ ಆಗುತ್ತೆ. ಸರಿ, ಇದು ಈ ಒಂದು ಭೂಮಿಯ ಬಗ್ಗೆ. ಈ ಭೂಮಿಯ ರೀತಿ ಎಷ್ಟೋ ಗ್ರಹಗಳಿದೆ ನಮ್ಮ ಸೌರವ್ಯೂಹದಲ್ಲಿ, ಸೋಲಾರ್ ಸಿಸ್ಟಮ್ನಲ್ಲಿ. ಆ ರೀತಿ ಎಷ್ಟೋ ಗ್ರಹ ವ್ಯೂಹಗಳಿದೆ. ಆ ಎಲ್ಲವೂ ಸೇರಿ ಏನು ಒಂದು ಬ್ರಹ್ಮಾಂಡ. ಆ ರೀತಿ ಎಷ್ಟೋ ಅನಂತ ಬ್ರಹ್ಮಾಂಡಗಳಿದೆ. ಆ ಎಲ್ಲ ಬ್ರಹ್ಮಾಂಡಗಳು ಸೇರಿ ಭಗವಂತನ ಸೃಷ್ಟಿಯ 1/4 ಪೋರ್ಷನ್ ಅಷ್ಟೆ, 1/4 ಭಾಗ ಅಷ್ಟೆ. ಈ 1/4 ಭಾಗದಲ್ಲೇ ಇಷ್ಟು ಸಾವಿರಾರು ನ್ಯೂಸ್ ಪೇಪರ್ಸ್ ಡೈಲಿ ಪ್ರಿಂಟ್ ಆಗುತ್ತೆ. ಭಗವಂತನ ಆಧ್ಯಾತ್ಮಿಕ ಜಗತ್ತು ಇನ್ನು ಉಳಿದ 3/4 ಪೋರ್ಷನ್, 3 ಭಾಗ ಭಗವಂತನ ಆಧ್ಯಾತ್ಮಿಕ ಲೋಕ. ಅಲ್ಲಿ ಅನಂತ ಕೋಟಿ ವೈಕುಂಠ ಜಗತ್ತುಗಳಿವೆ. ಅಲ್ಲಿ ಭಗವಂತ ಹಲವಾರು ವಿಸ್ತರಣೆಗಳ ಜೊತೆ ತನ್ನ ಭಕ್ತರ ಜೊತೆ ಹಲವಾರು ಬಗೆಯ ಲೀಲೆಗಳಲ್ಲಿ ಆತ ತೊಡಗಿರ್ತಾನೆ. ಅಷ್ಟೆಲ್ಲ ಲೀಲೆಯನ್ನು ನಾವು ಅದರ ಬಗ್ಗೆ ಹೇಳಬೇಕು ಅಂದರೆ ಒಂದು ನ್ಯೂಸ್ ಪೇಪರ್ ಸಾಲೋದೇ ಇಲ್ಲ. ಈ ರೀತಿಯಾಗಿ ಅವರು ಹೇಳ್ತಾರೆ. ನೋಡಿ, ಇದು ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ಅಂದ್ಕೊಂಡು ಬಿಡ್ತೇವೆ ಏನೋ ಆಧ್ಯಾತ್ಮಿಕತೆ ಅಂದರೆ ನಮ್ಮ ಜೀವನದಲ್ಲಿ ಹಲವಾರು ಎಷ್ಟೆಷ್ಟೋ ಭಾಗಗಳಿದೆ, ಅದರ ಒಂದು ಪಾರ್ಟ್ ಅಷ್ಟೇ. ಇಲ್ಲ, ನಾವೆಲ್ಲ ಜೀವಾತ್ಮರು ಈ ಬದ್ಧ ಸ್ಥಿತಿಯಲ್ಲಿ ಈ ದೇಹ ನಾನು, ಈ ದೇಶ ನನ್ನದು, ಈ ಸಂಸಾರ ನನ್ನದು, ಈ ಒಂದು ಕಮ್ಯುನಿಟಿ ನನ್ನದು, ಈ ರೀತಿ ಐಡೆಂಟಿಫೈ ಮಾಡಿಕೊಂಡು ನಾವು ಎಷ್ಟೆಲ್ಲ ಸಮಯವನ್ನು ಅದರಲ್ಲಿ ವ್ಯರ್ಥ ಮಾಡ್ತೇವೆ. ಒಂದು ದಿನ ಈ ದೇಹವನ್ನು ತ್ಯಾಗ ಮಾಡಿದಾಗ ಆ ಎಲ್ಲ ಬಗೆಯ ಒಂದು ಬಾಂಡೇಜ್ ಏನಿದೆ ಎಲ್ಲವನ್ನು ಕಿತ್ತು ನಾವು ಹೋಗಬೇಕಾಗತ್ತೆ. ನಾವು ಶಾಶ್ವತವಾಗಿ ಆತ್ಮರು, ಸ್ಪಿರಿಟ್ ಸೋಲ್, ಭಗವಂತನ ಅಂಶ. ಭಗವಂತನ ಜೊತೆ ನಮಗೆ ಒಂದು ನಿಕಟವಾದ ಸಂಬಂಧ ಇದೆ. ಆ ಸಂಬಂಧದಲ್ಲಿ ಹಲವಾರು ಚಟುವಟಿಕೆಗಳಿಂದ ಕೂಡಿದೆ ಆ ಸಂಬಂಧ. ಅದು ಬರೀ ಬೋರಿಂಗ್ ಅಥವಾ ಮೊನಾಟನಸ್ ಅಥವಾ ಆ ರೀತಿ ಅಲ್ಲ. ವಿಧವಾಗಿ ಭಗವಂತನ ಭಕ್ತರು ಹಲವಾರು ರೀತಿ ಅವನ ಸೇವೆಯಲ್ಲಿ ತೊಡಗಿರ್ತಾರೆ. ಭಗವಂತನೂ ಕೂಡ ಅವನ ಭಕ್ತರ ಜೊತೆ ಹಲವಾರು ರೀತಿ ಒಂದು ಲೀಲೆಯಲ್ಲಿ ತೊಡಗಿರ್ತಾನೆ. ಇವೆಲ್ಲವೂ ಕೂಡ ಎಲ್ಲ ವಿಚಾರ ಎಷ್ಟು ಬಗೆಯಾಗಿದೆ. ಅದನ್ನು ಅರ್ಥ ಮಾಡ್ಕೊಳ್ತಾ ಹೋದರೆ ನಮಗೆ ಇಡೀ ಜೀವನ ಸಾಲೋದೇ ಇಲ್ಲ. ಹಾಗೆ ಇಡೀ ಜೀವನದಲ್ಲಿ ನಾವೇನು ಹಬ್ಬ ಅಂದರೆ ಈ ಭಗವದ್ಗೀತೆ, ಭಾಗವತ ಮತ್ತು ಚೈತನ್ಯ ಚರಿತಾಮೃತ ಈ ಎಲ್ಲವನ್ನು ಓದೋದ್ರಲ್ಲೇ ನಮಗೆ ಈ ಆಯುಷ್ಯ ಸಾಲತ್ತೋ ಇಲ್ವೋ. ಹಾಗಾಗಿ ಪ್ರತಿನಿತ್ಯ, ಅದಕ್ಕೆ ಪ್ರಭುಪಾದರು ಏನು ಹೇಳ್ತಾರೆ, ಪ್ರತಿನಿತ್ಯ ನಾವು ಈ ಒಂದು ಡ್ಯೂಟಿ ಅಂತ ಹಾಕ್ಕೊಳ್ಬೇಕು. ಭಗವದ್ಗೀತೆ, ಭಾಗವತದ ಅಧ್ಯಯನ, ನಿತ್ಯಂ ಭಾಗವತ ಸೇವೆಯ. ಈ ರೀತಿ ಓದ್ತಾ ಹೋದಾಗ ನಮ್ಮ ಭಗವಂತ ನಮಗೆ ಎಷ್ಟು ಶಕ್ತಿ ಇದೆ ಅಥವಾ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಜ್ಞಾನವನ್ನು ನಮಗೆ ರಿವೀಲ್ ಮಾಡ್ತಾನೆ. ಈ ರೀತಿಯಾಗಿ ನಾವು ಮುಂದುವರಿಬೇಕು. ಸೊ ಇಲ್ಲಿ ಹೇಳೋದು ಅದನ್ನೇ. ವೆನ್ ಹಿ asked why he printed a daily spiritual newspaper entitled Nadiya Prakash, Srila Saraswati Thakura replied, if an insignificant city can produce 5 daily newspapers, then why can't we publish a newspaper every second about the eternal, ever-fresh, transcendental activities of the Supreme Personality of Godhead in His unlimited spiritual planet ಗೋಲೋಕ ವೃಂದಾವನ. ದಿನಕ್ಕೆ ಒಂದು ಪತ್ರಿಕೆ ಅಲ್ಲ, ಒಂದು ನ್ಯೂಸ್ ಪೇಪರ್ ಎವ್ರಿ ಸೆಕೆಂಡ್. ಪ್ರತಿಯೊಂದು ಕ್ಷಣಕ್ಕೂ ಕೂಡ ಒಂದು ನ್ಯೂಸ್ ಪೇಪರ್ ನಾವು ಪಬ್ಲಿಷ್ ಮಾಡ್ಬೋದು. ಅಷ್ಟು ವಿಚಾರ ಇದೆ ಅಂತ. ಮುಂದೆ he introduced many innovations to expand preaching. All over India, he staged free theistic exhibits and dioramas depicting the pastimes of Sri Krishna and Sri Chaitanya Mahaprabhu. Employing the latest technology, he even had animated dolls. ಹೇಗೆ ನಾವು ಹೇಳ್ತೇವೆ ಯುಕ್ತ ವೈರಾಗ್ಯ, ರೂಪ ಗೋಸ್ವಾಮಿಗಳು ಹೇಳೋದು, ಅನಾಸಕ್ತಸ್ಯ ವಿಷಯಾನ್ ಯಥಾರ್ಹಂ ಉಪಯುಂಜತಃ
ನಿರ್ಬಂಧೆ ಕೃಷ್ಣ ಸಂಬಂಧೆ ಯುಕ್ತಂ ವೈರಾಗ್ಯ ಮುಚ್ಚತೆ. ನಾವು ಈ ಭೌತಿಕ ಜಗತ್ತಿನ ಎಲ್ಲ ವಸ್ತುಗಳನ್ನು, ಎಲ್ಲವೂ ಭಗವಂತನ ಸ್ವತ್ತು, ಅವನ ಸೇವೆಯಲ್ಲಿ ಎಲ್ಲವನ್ನೂ ಕೂಡ ನಾವು ಉಪಯೋಗಿಸಬಹುದು. ಹಾಗಾಗಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಆಗಿನ ಕಾಲದಲ್ಲೇ ಹೇಗೆ ಸನ್ಯಾಸಿಗಳು ಅವರು ಏನು ಮೋಟಾರ್ ಕಾರ್ನಲ್ಲಿ ಪ್ರಯಾಣ ಮಾಡೋದು ಇದೆಲ್ಲ ಇರಲಿಲ್ಲ, ಅವ್ರು ನಡ್ಕೊಂಡು ಹೋಗಬೇಕು, ಬಹಳಷ್ಟು ರೆಗ್ಯುಲೇಷನ್ಸ್ ಇತ್ತು. ಆದರೆ ಅವೆಲ್ಲವನ್ನೂ ಕೂಡ ಅವರು ಮೀರಿ ಅವರಾಯಿತು, ಅವರ ಶಿಷ್ಯರಾಯಿತು, ಅವರ ಪ್ರಚಾರ ಕಾರ್ಯಕ್ಕೆ ಬೇಕಾದಂತಹ ಎಲ್ಲ ಬಗೆಯ ತಂತ್ರಜ್ಞಾನವನ್ನು ಅವರು ಅಳವಡಿಕೆ ಮಾಡಿಕೊಳ್ಳಿಕ್ಕೆ, ಅವ್ರನ್ನ ಪ್ರಚಾರ ಕಾರ್ಯದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಅವರು ಪ್ರಾರಂಭ ಮಾಡಿದರು. ಅದರಲ್ಲಿ ಒಂದು ಆ್ಯನಿಮೇಟೆಡ್ ಡಾಲ್ಸ್. ಈಗಲೂ ಕೂಡ ನಾವು ಕೆಲವೊಂದು ಗೌಡಿಯ ಮಠಕ್ಕೆ ಹೋದರೆ, ಮಾಯಾಪುರನಲ್ಲಾಯಿತು, ಅಲ್ಲೆಲ್ಲ ಅಲ್ಲಿ ನೋಡ್ಬೋದು, ಎಲ್ಲ ಎಕ್ಸಿಬಿಷನ್ ಇಟ್ಟಿರ್ತಾರೆ. ಕೃಷ್ಣನ ಹಲವಾರು ಲೀಲೆಗಳು, ಚೈತನ್ಯ ಮಹಾಪ್ರಭುಗಳ ಹಲವಾರು ಲೀಲೆಗಳು, ಇವೆಲ್ಲವನ್ನು ಕೂಡ ನೋಡಲಿಕ್ಕೆ, ಏಕೆಂದರೆ ಸಾಮಾನ್ಯ ಜನರು ಎಲ್ಲರೂ ಕೂಡ ಪುಸ್ತಕಗಳನ್ನು ಓದಿ ಪ್ರವಚನಗಳನ್ನು ಕೇಳಿಸ್ಕೊಂಡು ಭಗವಂತನ ಬಗ್ಗೆ ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭ ಇಲ್ಲ. ಅನಕ್ಷರಸ್ಥರೂ ಕೂಡ, ಯಾರಿಗೆ ಪುಸ್ತಕಗಳನ್ನು ಓದಲಿಕ್ಕೆ ಬರೋದಿಲ್ಲ, ಅವ್ರಿಗೂ ಕೂಡ ಅರ್ಥ ಆಗಬೇಕು, ಭಗವಂತನ ಲೀಲೆಗಳು ಅವ್ರಿಗೂ ಕೂಡ ತಿಳಿಬೇಕು ಅಂತ ಬೇರೆ ಬೇರೆ ವಿಧಾನಗಳಲ್ಲಿ ಏನು ಗೊಂಬೆಗಳ ಮೂಲಕ ಆ ಎಲ್ಲ ಲೀಲೆಗಳನ್ನು ತೋರಿಸಲಿಕ್ಕೆ ಒಂದು ವ್ಯವಸ್ಥೆಯನ್ನು ಅವರು ಆಗಿನ ಕಾಲದಲ್ಲೇ ಮಾಡಿರ್ತಾರೆ. ಮತ್ತು ಫಾಲೋಯಿಂಗ್ ಶ್ರೀಲ ಭಕ್ತಿ ವಿನೋದ್ ಠಾಕೂರ್ಸ್ ಫುಡ್ ಸ್ಟೆಪ್ಸ್, he preached ದೈವಿ ವರ್ಣಾಶ್ರಮ to harmonize society and provide spiritual fulfillment for all. ಹೇಗೆ ದೈವಿ ವರ್ಣಾಶ್ರಮ ನೋಡಿ, ನಾವು ಈ ಶ್ಲೋಕದಲ್ಲಿ ನೋಡ್ತಿದ್ದೇವೆ, ಕರ್ದಮ ಮುನಿ ಮತ್ತು ಸ್ವಯಂಭುವ ಮನು, ಕ್ಷತ್ರಿಯ ಇರ್ಬೋದು, ಬ್ರಾಹ್ಮಣ ಇರ್ಬೋದು. ದೈವಿ ವರ್ಣಾಶ್ರಮ ಅಂದರೆ ಏನು? ಯಾವುದೇ ಕ್ಯಾಟಗರಿ, ಯಾವುದೇ ವರ್ಗದಲ್ಲಿ ನಾವು ಇರಲಿ, ನಮ್ಮ ಎಲ್ಲ ಚಟುವಟಿಕೆಗಳನ್ನು ಭಗವಂತನ ಸಂತೃಪ್ತಿಗಾಗಿ ನಾವು ಮಾಡಬೇಕು. ವರ್ಣಾಶ್ರಮಾಚಾರವತ ಪುಮಾನ್ ಪುರುಷೇನ ಪರಃ ಪುಮಾನ್ ವಿಷ್ಣೋರ್ ಆರಾಧ್ಯತೆ ಪಂಥ ನಾಣ್ಯತ್ ತತ್ತೋಷ ಕಾರಣಂ. ಒಬ್ಬ ಬ್ರಾಹ್ಮಣ, ಅವನ ಅಧ್ಯಯನ ಏನು, ಅವನ ತಪಸ್ಸು ಎಲ್ಲವೂ ಕೂಡ ಅದರ ಉದ್ದೇಶ ಏನು? ಭಗವಂತನ ತೃಪ್ತಿಗಾಗಿ. ಒಬ್ಬ ಕ್ಷತ್ರಿಯ, ಅವನ ಆಡಳಿತ, ಅವನ ಒಂದು ಏನು ಕರೇಜ್ ಇರ್ಬೋದು, ಅಥವಾ ಎಲ್ಲವನ್ನು ಕೂಡ ಅವನಲ್ಲಿರುವಂತಹ ಎಲ್ಲ ರಿಸೋರ್ಸಸ್ ಅಥವಾ ಜನರ ಒಂದು ಪಾಲನೆ, ಪೋಷಣೆ, ಈ ಎಲ್ಲವನ್ನು ಕೂಡ ಅವನು ಭಗವಂತನ ಸಂತೃಪ್ತಿಗಾಗಿ ಮಾಡಬೇಕು. ಒಬ್ಬ ವೈಶ್ಯ, ಅವನು ಕೂಡ ಕೃಷಿ, ಗೋರಕ್ಷ್ಯ ಇವೆಲ್ಲವನ್ನು ಕೂಡ ಭಗವಂತನ ಸಂತೃಪ್ತಿಗಾಗಿ ಮಾಡಬೇಕು. ಒಬ್ಬ ಶೂದ್ರ ಇನ್ನೆಲ್ಲ ಉಳಿದ ಎಲ್ಲ ಬಗೆಯ ಚಟುವಟಿಕೆಗಳನ್ನು ಮಾಡ್ತಾನೆ ಭಗವಂತನ ಸಂತೃಪ್ತಿಗಾಗಿ. ಇದು ದೈವಿ ವರ್ಣಾಶ್ರಮ. ಬರೀ ನಾನೊಬ್ಬ ಬ್ರಾಹ್ಮಣ ಇದ್ದೇನೆ, ನಾನೊಬ್ಬ ವೈಶ್ಯ ಇದ್ದೇನೆ, ಕ್ಷತ್ರಿಯ ಇದ್ದೇನೆ, ಆ ಚಟುವಟಿಕೆಯನ್ನು ಅಷ್ಟೇ ಮಾಡ್ತೇನೆ, ಇದು ಸಾಲದು. ಈ ಎಲ್ಲವೂ ಕೂಡ ಭಗವಂತನಿಗೆ ಅರ್ಪಣೆ ಆಗಬೇಕು. ಅತಃ ಪುಂಬಿರ್ದ್ವಿಜಶ್ರೇಷ್ಠ ವರ್ಣಾಶ್ರಮ ವಿಭಾಗಶಃ ಸ್ವನುಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿರ್ ಹರಿತೋಷ. ನಾವು ಯಾವುದೇ ವರ್ಗದಲ್ಲಿರಲಿ, ಸ್ವನುಷ್ಠಿತಸ್ಯ ಧರ್ಮಸ್ಯ, ಅದೇ ವರ್ಗದಲ್ಲಿ ಇಟ್ಕೊಂಡು ಸಂಸಿದ್ಧಿರ್ ಹರಿತೋಷಣಂ, ಭಗವಂತನಿಗೆ ನಾವು ಅದರ ಅರ್ಪಣೆ ಮಾಡಲಿಕ್ಕೆ ಆಯಿತು ಅಂದರೆ ಆಗ ಅದು ಸಂಸಿದ್ಧಿ, ಇಟ್ ಅಟೈನ್ಸ್ ಪರ್ಫೆಕ್ಷನ್. ಚೈತನ್ಯ ಮಹಾಪ್ರಭುಗಳು ಇದನ್ನೇ ಹೇಳೋದು, ಸ್ಥಾನೇ ಸ್ಥಿತ ಶ್ರುತಿಗತಾನ್ ತನುವಾಗ್ ಮನೋಭಿರ್. ನಾವು ಯಾವುದೇ ಸ್ಥಾನದಲ್ಲಿರಲಿ, ಏಕೆಂದರೆ ನಮ್ಮ ಜೀವನವನ್ನು ನೋಡ್ಕೊಳ್ಬೇಕು ಅಂದರೆ ಹಲವಾರು ಚಟುವಟಿಕೆಯಲ್ಲಿ ತೊಡಗಿರ್ತೇವೆ. ಆ ಎಲ್ಲ ಚಟುವಟಿಕೆಯಲ್ಲಿ ತೊಡಗಿರಬಹುದು, ಅದರ ಜೊತೆಯಾಗಿ ಏನು ನಾವು ಭಗವಂತನ ಬಗ್ಗೆ ಶ್ರವಣ ಮಾಡಬೇಕು, ಅವನ ನಾಮವನ್ನು ಹೇಳಬೇಕು, ಭಗವಂತನ ಭಕ್ತರ ಸಂಘದಲ್ಲಿರಬೇಕು, ನಮ್ಮ ಎಲ್ಲ ಇಂದ್ರಿಯಗಳನ್ನು ಅವನ ಸೇವೆಯಲ್ಲಿ ತೊಡಗಿಸಬೇಕು. ಈ ರೀತಿ ಮಾಡಿದಾಗ ನಮ್ಮ ಜೀವನ ಸಾರ್ಥಕತೆಯನ್ನು ಕಾಣುತ್ತೆ. ಇದಕ್ಕೆ ಮುಕ್ತಾಯ ಮಾಡೋಣ.
ग्रंथराज श्रीमद् भागवतम की, श्रील प्रभुपाद की, श्रील भक्ति सिद्धांत सरस्वती ठाकुर की, निताय गौर प्रेमानंदे। अजमन राधे 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 गोविंदा।